ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಎಲ್ಲಪ್ಪ ಇದ್ದೀನಿ ಅಂದ್ರೆ ಹರಪನಹಳ್ಳಿ APMC 2 ಅಲ್ಲಿ ಇದ್ದೀನಿ. ನೆನ್ನೆ ಫೋನ್ ಮಾಡಿದೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ, ಹರಪನಹಳ್ಳಿಗೆ ಬನ್ನಿ ಅಂತ ಹೇಳಿದ್ರು. ಹರಪನಹಳ್ಳಿಗೆ ಬಂದಿದ್ದೀನಿ. ಮತ್ತೆ ಟ್ರಿಪ್ ಇದೆ APMC 2 ಇಂದ ಲೋಡ್ ಮಾಡಿದ್ದು, ಮತ್ತೆ ಅಲ್ಲಿಗೆ ಬಂದಿದೀವಿ ಲೋಡ್ಗೆ. ನಾಮಕಲ್ಗೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಅಕ್ಕಪಕ್ಕ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮಳೆ ಬಂದ್ಬಿಟ್ಟು ಟಾರ್ಪಲ್ ಎಲ್ಲ ನೆಂದೋಗ್ಬಿಟ್ಟಿದ್ವು, ಅದಕ್ಕೆ ಟಾರ್ಪಲ್ ಎಲ್ಲ ಒಣಗಾಕಿದೀವಿ ಬಿಸಿಲಿಗೆ. ಬರ್ಬೇಕಾದ್ರೆ ತರಕಾರಿ ತಗೊಂಬಂದ್ವಿ. ಈಗ ಹೋಗ್ಬಿಟ್ಟು ಏನಾದ್ರು ಟಿಫನ್ಗೆ ಇಲ್ಲೇನು ಮಿರ್ಚಿ, ಮಂಡಕ್ಕಿ ಮತ್ತೆ ಒಗ್ಗರಣೆ ಬಿಟ್ರೆ ಬೇರೆ ಏನ್ ಸಿಗ್ತಾ ಇಲ್ಲ. ಟ್ರಿಪ್ ಅದೇ ಸಿಕ್ಕಿದ್ದು. ಅದಕ್ಕೆ ಗಾಡಿನಾಗೆ ಬರ್ಬೇಕಾದ್ರೆ ಕ್ಯಾರೆಟು ಮತ್ತೆ ಬೀನ್ಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ತಗೊಂಬಂದ್ವಿ. ತರಕಾರಿನ, ಟೊಮೊಟೊ ಎಲ್ಲ ಪಲಾವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಪಲಾವ್ ಮಾಡ್ಲಿಕ್ಕೆ ಎಲ್ಲ ಒಗ್ಗರಣೆ ಹಾಕೊಂಡಿದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ರೋಸ್ಟ್ ಆಗಿದೆ. ತರಕಾರಿ ಹಾಕೊಳ್ಳೋಣ. ಕ್ಯಾರೆಟು, ಬೀನ್ಸು, ಮಸಾಲಾ ಪೌಡರ್ ಎಲ್ಲ ಹಾಕೊಂಡಿದೀವಿ. ನೀರ್ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ತೊಳ್ಕೊಂಡು ಹಾಕಂತ ಇದೀವಿ. ಹರಪನಹಳ್ಳಿ APMC ಇಂದ ಮತ್ತೆ ಹೂನಡಗ್ಲಿಗೆ ಹೋಗಕ್ ಹೇಳ್ತಾ ಇದಾರೆ. ಅಲ್ಲಿಗೆ ಹೋಗ್ಬೇಕಂತೆ. ಇಲ್ಲಿಂದ 28 ಕಿಲೋಮೀಟರ್ ಆಗುತ್ತಂತೆ. ಟಿಫನ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ತಗೊಳಮ್ಮ ಟಿಫನ್. ಇವತ್ತಿನ ಟಿಫನ್ ಬಂದ್ಬಿಟ್ಟು ಮೊಸರು, ಪಲಾವು. ಹೆಂಗೈತಮ್ಮ? ಟೇಸ್ಟ್ ಮಾಡ್ತೀಯಾ? ಅವಾಗ್ಲೇ ತಿಂದೆ, ಟೇಸ್ಟ್ ಆಗ್ಲಿಲ್ಲ. ಬಿಸಿ ಇರೋದಕ್ಕೆ ಟೇಸ್ಟ್ ಸಿಗ್ಲಿಲ್ವಾ? ಚೆನ್ನಾಗೈತಾ? ಸರಿ, ಹೆಂಗೋ ಮಾಡ್ಕೊಂಡು ತಿನ್ನೋದಷ್ಟೇ. ಚೆನ್ನಾಗಿರುತ್ತೆ, ಯಾಕಿರಲ್ಲ, ಚೆನ್ನಾಗೇ ಇರುತ್ತೆ. ಗೊತ್ತಮ್ಮ, ಯಾಕೆ ಟಿಫನ್ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು, ಕರಿಬೇವು ಸೊಪ್ಪೆಲ್ಲ ಬಿಸಾಕ್ತಿಯಾ? ನಂಗೆ ಅದ್ರ ಟೇಸ್ಟ್ ಇಷ್ಟ ಆಗಿಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಟೇಸ್ಟ್ ಇಷ್ಟ ಆಗಲ್ವಾ? ಒಂಥರ ಟೇಸ್ಟ್ ಇರುತ್ತೆ. ಅದಿಷ್ಟ ಆಗಲ್ಲ. ನಾನ್ ಮೆಣಸಿನ್ಕಾಯಿ ತೆಗ್ದಾಕ್ತಾರ ನೋಡಿದೀನಿ. ಮೆಣಸು ಅಷ್ಟೇ ಖಾರ ಖಾರ ಇರೋದ್ರಿಂದ ತೆಗ್ದಾಕ್ತಾರೆ. ಒಂಥರ ಕಹಿ ಟೈಪ್, ಒಂಥರ ಕಹಿ ಟೈಪ್. ಕರಿಬೇವು ಸೊಪ್ಪು ಕಹಿನಾ? ಕರಿಬೇವಲ್ಲ, ಮೆಣಸು. ಮೆಣಸಿನ್ಕಾಯಿ ಯಾರು ತಿನ್ನಲ್ಲ ಬಿಡು, ಖಾರ ಗಿರ ಅಂತ ಹೇಳ್ಬಿಟ್ಟು. ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಒಂಥರ ಕಹಿ ಟೈಪ್, ಒಂಥರ ಟೇಸ್ಟ್. ಅಲ್ಲ, ಕರಿಬೇವು ಸೊಪ್ಪು ಏನ್ ಕಹಿನಾ ಏನಂತ? ಡಿಫ್ರೆಂಟ್ ಅಂತರ. ಕೊತ್ತಂಬರಿ ಸೊಪ್ಪುನು ಕರಿಬೇವು ಸೊಪ್ಪು ಸೊಪ್ಪು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದು ಇದಕ್ಕೆ ಮ್ಯಾಚ್ ಒಂಥರ ನಂಗೆ ನಾಲ್ಗೆಗೆ ಇಷ್ಟ ಆಗ್ತಿಲ್ಲ. ಇಷ್ಟ ಆಗ್ತಾ ಇಲ್ಲ. ಅಲ್ಲೆಲ್ಲ ಡೈಲಿ ಮೀನ್ ತಿಂತಾ ಇದ್ದೇನೋ, ಇಲ್ಲಿ ಬಂದ್ಬಿಟ್ಟು ವೆಜ್ ಸೆಟ್ ಆಗ್ತಾ ಇಲ್ವಾ? ನಮ್ಮನೆಗೆ ವೆಜ್ ಮಾಡುದು. ಹೌದಾ? ಅಲ್ಲೆಲ್ಲ ಫಿಶ್ ಜಾಸ್ತಿ ಅಲ್ವಾ? ಫಿಶ್ ಮಾಡ್ತಾರ, ನಮ್ಮನೇಲಿ ಜಾಸ್ತಿ ಏನು ವೆಜ್ಜಾ? ಕಾಟ್ ಎಲ್ಲ ಮಾಡಿ ಈಗ ಲೋಡಿಂಗ್ ಪಾಯಿಂಟಿಗೆ ಬಂದಿತ್ತ. ಹೆಂಗತ್ತಮ್ಮ, ಗಾಡಿಯಾಗ ಮಾಡಿರೋತ್ಗೆ ಟೈಮ್ ತಿನ್ಕೊಂತ ಇದೀವಿ. ಇಲ್ಲ ಅಂದ್ರೆ ಇಲ್ಲಿ ಎಲ್ಲೂ ಇದೆ ಹೋಟ್ಲು. ಎಲ್ಲ ಊರ್ ಬಿಟ್ಟು ಹೊರಗೆ ಬಂದಿದೀವಿ. ಕಾಟ ಬಿಟ್ರೆ ಗೋಡನ್ ಬಿಟ್ರೆ ಏನು ಇಲ್ಲ. ಇಲ್ಲಿ ಎಲ್ಗ ಹೋಗೋದು? ಹುಡಿಕೊಂಡು ಬಿಟ್ಟಾನ. ಅದೇ, ಇಲ್ಲಿ ಎಲ್ಲಿ ಹುಡಿಕೊಂಡು ಹೋಗೋಣ? ಕಿಲೋಮೀಟರ್ ಗಟ್ಲೆ ಹೋಗ್ಬೇಕು ಊಟಕ್ಕೆ. ಬೆಳಗ್ಗೆ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಉಪವಾಸ ಇರಬೇಕು, ಇಲ್ಲ ಹೋಗ್ಬೇಕು ನಡ್ಕೊಂಡು ದೂರ. 3:15ಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ನೋಡಿ. ಬೆಳಗ್ಗೆ ಬಂದವ್ರು ನಾವು. 11 ಗಂಟೆ ಆಗಿತ್ತು ಬಂದಾಗ. ಇಲ್ಲಿಗೆ ಟ್ಯಾಕ್ಟ್ರ್ ತೊಗೊಂಡು ಹೋಗಿದ್ರು. ಇಲ್ಲೊಂದು ಟ್ಯಾಕ್ಟ್ರನ್ನ ತುಂಬ್ಕೊಂಬಂದ್ರು. ಅಲ್ಲಿ ಮರದ ಹತ್ರ ಒಂದು ಟ್ಯಾಕ್ಟ್ರ್ ನಿಂತಿದೆ ಹಿಂದಗಡೆ. ಇದೊಂದು ಟ್ಯಾಕ್ಟ್ರ್ ತುಂಬ್ಕೊಂಬಂದು ಟ್ಯಾಕ್ಟ್ರಿಂದ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲಿ ಚೀಲನೂ ಮಾಡಿಟ್ಟಿದ್ದಾರೆ. ಮಾಡ್ಕೊಂಬಂದು ಗೋಡನ್ ಮುಂದೆನೇ ಕಾಟ ಇದೆ. ಕಾಟ ಮಾಡಿಸಿದ್ವಿ. 700 kg ಕಡಿಮೆ ಬಂದಿದೆ. ಅದಕ್ಕೆ ಆಟೋದಲ್ಲಿ ತೊಗೊಂಬರ್ತಾ ಇದ್ದಾರೆ ಇವಾಗ ಲೋಡ್ ಮಾಡೋಕ್ಕೆ. ಒಂದು 700 kg ಲೋಡ್ ಮಾಡೋಕ್ಕೆ. ನೀಟಾಗಿ ಹಗ್ಗ ಟಾರ್ಪಲ್ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ 7:15 ಹೋಗ್ಬಿಡ್ತು. ಅವರು ಲೇಬರ್ಗಳು ಎಲ್ಲ ಅವರೇ ಹಾಕ್ಕೊಟ್ಟಿದ್ದು. ಆದರೂ ಭಾಳ ಲೇಟ್ ಆಗ್ಬಿಡ್ತು ಇವತ್ತು. ಈಗ 7:15 ಬಿಲ್ ಕೊಟ್ರೆ ಈಗ ನಾವು ಈಗ ಹೊಂಟಿತ್ತು. ಈಗ ಹಡಗ್ಲಿಂದ ಇಟ್ಗಿ ಮೇಲೆ ಬಂದ್ರೆ ರೋಡ್ ಸರಿ ಇಲ್ಲ, ರೋಡ್ ಕೆಲಸ ನಡೀತಾ ಐತೆ ಅಂತ ಪಾರ್ಟಿ ಹೇಳ್ದ. ಯಾವ ರೋಡ್ ಚೆನ್ನಾಗೈತೆ ಅಂತ. ಹಿಂಗೆ ಹೋಗಿ ಹರಪನಹಳ್ಳಿಯಿಂದ ಕೊಟ್ಟೂರು ಹೋಗಿ ಅಂತ. ಹಡಗ್ಲಿಯಿಂದ ಕೊಟ್ಟೂರು ಹರಪನಹಳ್ಳಿ ತನಕ ರೋಡ್ ಚೆನ್ನಾಗೈತೆ. ಹರಪನಹಳ್ಳಿಯಿಂದ ಕೊಟ್ಟೂರು ತನಕ ಬರೀ ಆಫ್ ರೋಡ್ ಮಾಡೋದೇ ಆಗೋಯ್ತಲ್ಲ ಗೌತಮ್. ಟೈಮ್ ತಗೊಂಡು ರೋಡೇ ಸಾಗ್ಲಿಲ್ಲ.
7:45 ಬಿಟ್ಟವ್ರ 10 ಗಂಟೆ ಆಗೈತ್ ನೋಡಪ್ಪ. 8:45 9:45 2.25 ಅವರ್ ತಗೊಂಡಿದೀವಿ 70 ಕಿಲೋಮೀಟರ್ ಬರಕ್ಕೆ. ಅದು 30 ಇದು 30 70. ತಮ್ಮ ಹಡಗಲಿಯಿಂದ ಆಫ್ ರೋಡಿಂಗ್ ಮಾಡಿ ಸಾಕಾಗೋಯ್ತು, ಸುಸ್ತಾಗ್ಬಿಟ್ಟೈತೆ. ಮಲ್ಕೊಂಡು ಒಂದು 3:15 ಹೇಳಿದೀನಿ ವಾಚ್ಮೆನ್ಗೆ, ಎದಾಳಿಸ್ತಾನೆ ಎದ್ದು ಹೋಗೋಣ, ಇಲ್ಲೇ ಮಲ್ಕೊಬಿಡೋಣ. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ಗುಡ್ ಮಾರ್ನಿಂಗ್. ಫಾಗ್ ಬೀಳ್ತಾ ಇದೆ ಬೆಳಗ್ಗೆನೆ. ರಾತ್ರಿ ಹೆವಿ ನಿದ್ದೆ ಬಂದ್ಬಿಡ್ತು. ಗಾಡಿನೇ ಓಡ್ಸಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ 1 ಗಂಟೆಗೆ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೋಬಿಟ್ಟೆ. ಏನ್ ಮಾಡೋದು, ನಿದ್ರೆ ಗಣ್ಣಲ್ಲಿ ಗಾಡಿ ಓಡಿಸ್ಬಾರ್ದು ಯಾವ್ದೇ ಕಾರಣಕ್ಕೂ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ನಾನು. ರೋಡ್ ಸರಿ ಇರ್ಲಿಲ್ವಲ್ಲ, ಅದರಿಂದನೇ ಇದಾಗಿದ್ದು. ಫುಲ್ ಆಫ್ ರೋಡಿಂಗು. ಏನ್ ಮಾಡೋಣ, ರೋಡ್ ನೋಡಿದ್ರೇನೆ ಹಬ್ಬ. ಅದು ಹರಪನಹಳ್ಳಿಯಿಂದ ಕೊಟ್ಟೂರ್ ಬರೋ ತನಕ ಸಾಕಾಗಿ ಹೋಗ್ಬಿಡ್ತತೆ. 3:15 ಎದ್ದೋಗನ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿಗೆ ಹೇಳಿದ್ದೆ. ಅವನ್ ಪಾಪ ಬಂದ್ ಎದಾಳಿಸ್ದ. ಹಿಂದಗಡೆ ಯಾವ್ದೋ ಒಂದು ಹೆವಿ ಟ್ರಕ್ ಬಂದ್ ನಿಂತ್ಕೊಬಿಟ್ಟಿತ್ತು. ಅದ್ ಗಾಡಿ ತೆಗಿಯಕ್ ಜಾಗ ಇರ್ಲಿಲ್ಲ. ಸರಿ ಬಿಡತ್ತ ಇನ್ನೇನ್ ಅಂತ ಹೇಳ್ಬಿಟ್ಟು ನಾನು ಅವ್ನ್ ಗಾಡಿ ತೆಗಿಯಕ್ ಜಾಗ ಇಲ್ದಿದ್ಕೆ ಮುಂದಗಡೆನು ಗಾಡಿ ಹಿಂದಗಡೆನು ಗಾಡಿ ಜಾಮ್, ಜಾಗ ಇರ್ಲಿಲ್ಲ. ಇನ್ನೊಂದ್ 2 ಅವರ್ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 6 ಗಂಟೆ ತನಕ ಮಲ್ಕೊಬಿಟ್ವಿ. 6 ಗಂಟೆಗೆ ಎದ್ದು ಬಿಟ್ವಿ. ಆಕ್ಸಿಡೆಂಟ್ ಹೋಗಿ ಇಲ್ಲಿಂದಾನೇ ಹೋಗಿರೋದು ಮೇಲಕ್ಕೆ. ಕ್ಯಾಂಟ್ರ್ ಗಾಡಿ, ಟಾಟಾ ಗಾಡಿ, ಕ್ಯಾಬಿನ್ ಏನು ಇಲ್ವಲ್ಲೋ. ಅದಕ್ಕೆ ಟ್ರೈಲರಿಗೆ ತುಂಬ ಹೋಗ್ತಾರೆ. ಇಂಜಿನ್ ಏನಿಲ್ಲ, ಎಲ್ಲ ಹೊಡೆದೋಗ್ಬಿಟ್ಟೆ. 9 ಗಂಟೆಗೆ ಶಿರಾ ಬೈಪಾಸಿಗೆ ಬಂದ್ವಿ. ಟಿಫನ್ ಮಾಡೋಣ ಅಂತ ಸೈಡ್ಗೆ ಹಾಕಿದ್ದೀವಿ. ರಾತ್ರಿ ಸಿಕ್ಕಾಪಟ್ಟೆ ನಿದ್ರೆ ಬಂದ್ಬಿಡ್ತು ಬೇಗ. ಅಲ್ಲಿ ರೋಡ್ ಬೇರೆ ಸರಿ ಇರ್ಲಿಲ್ವಲ್ಲ, ಹಂಗಾಗ್ಬಿಟ್ಟು ಹೋಟ್ಲು ಮುಂದೆ ಕಾಣಿಸ್ತದಲ್ಲ, ಅಲ್ಲೋಗಿ ಟಿಫನ್ ಮಾಡ್ಕೊಂಬರನ್ನ. ಗೌತಮ್, ನಿನ್ಗೇನ್ ಬೇಕೋ ಅದ್ ನೀನ್ ತಗೋ, ನನ್ಗೇನ್ ಬೇಕೋ ಅದ್ ನಾನ್ ತಗೊಂತೀನಿ. ನಾನ್ ತಿಂದಿದ್ದು ತಿನ್ಬೇಕು ಅಂತ ಏನಿಲ್ಲ. ನಿನ್ಗೇನ್ ಇಷ್ಟ ಬರ್ತದೋ ಅದ್ ತಗೊಂಡ್ ತಿನ್ನು, ಗೊತ್ತಾಯ್ತಾ? ನಾ ಸುಮಾರು ಸತಿ ಈ ಕಡೆ ಬಂದಾಗೆಲ್ಲ ಇಲ್ಲಿ ಟಿಫನ್ ಮಾಡಿದೀನಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಿಲ್ಸಿದ್ದು. ಟಿಫನ್ ಮಾಡೋಣ, ಟೈಮ್ ಆಗೋಯ್ತಲ್ಲ 9 ಗಂಟೆ, ಅದಕ್ಕೋಸ್ಕರ. ಕಡ್ಡಿ ಅಂಟ್ಸು ಗೌತಮ್. ಕಡ್ಡಿ ಎಲ್ಲ ಅಂಟಿಸಿದ್ದಾಯ್ತು. ಬರಪ್ಪ ಬಾ. ಇವತ್ತಿನ ಟಿಫನ್ ಬಂದು ಪಲಾವು, ಮೆಣಸಿನ್ಕಾಯಿ, ಮಿರ್ಚಿ. ಟೈರ್ ಹೊಡೆದೋಗಿರೋದ್ ನೋಡು ಮರ, ಯಾವ ರೇಂಜ್ಗೆ ಗಾಡಿದು. 2 ಟೈರು ಒಂದೇ ಸತಿ ಹೊಡೆದಾಗೈತೆ. 2 ಟೈರು ಹುಡುಪುಡಿ ಆಗೈತೆ. ಅದು 1 ಟೈರ್ ಪಂಚರ್ ಆಗಿರ್ತದೆ, ನೋಡ್ಕೊಂಡಿರಲ್ಲ ಅವರು. ಸಿಂಗಲ್ ಟೈರಲ್ಲಿ ಬಂದಿರ್ತಾರೆ, ಈಟಾಗಿ ಡಮಾರ್. ಅದಕ್ಕೆ ನಾವು ಯಾಕೆ ಗೊತ್ತಾ ನಿಲ್ಸಿ ಚೆಕ್ ಮಾಡೋದು ಟೈರ್ಗಳನ್ನ. 30-40 ಕಿಲೋಮೀಟ್ರ್, ಹೈಯೆಸ್ಟ್ 50 ಕಿಲೋಮೀಟ್ರ್ ಒಂದು ಸ್ಟಾಪ್ ಕೊಡೋದಂದ್ರೆ ಅದಕ್ಕೋಸ್ಕರನೇ. ಮಳೆ ಗಿಳೆ ಚುಚ್ಕೊಂಡಿರ್ತಾರೆ, ಸಣ್ಣ ಗೊತ್ತಾಗಲ್ಲ. ಅದು ನಿಧಾನ ಏರ್ ಲೀಕೇಜ್ ಆಗಿ ಖಾಲಿ ಆಗುತ್ತೆ. ಇನ್ನೊಂದು ಟೈರ್, ಒಂದೇ ಟೈರ್ ಮೇಲೆ ವೆಯ್ಟ್ ಬೀಳ್ತದಲ್ಲ, ಅವಾಗ ಈಟಾಗಿ ಡಮ್ ಅಂತದ ಅಷ್ಟೇ. ಪಟಾಕಿ. ದೀಪಾವಳಿ ಇಲ್ಲೇ ರೋಡಲ್ಲಿ ಆಚರಣೆ ಮಾಡಿಸ್ತೈತೆ. ಟಿಫನ್ ಎಲ್ಲ ಮಾಡ್ಕೊಂಬಂದು ಹೊರಟಿದೀವಿ. ಏನ್ ಅನ್ನಿಸ್ತು ಗೌತಮ್ ಟಿಫನ್? ಜನ ಇದ್ರ ಟೇಸ್ಟ್ ಇದ್ದೇ ಇರತ್ತಲ್ಲ. ಜನ ಇದ್ರೆ ಟೇಸ್ಟ್ ಇರುತ್ತೆ ಅಂತಲ್ಲ ಅರ್ಥ. ಅಂದ್ರೆ ಟೇಸ್ಟ್ ಇದ್ರೆ ಜನ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ಬಿಸ್ನೆಸ್ ಹಂಗೆ ಅಲ್ಲ. ಮೇನ್ ಜನ ಬರ್ಬೇಕು ಅಂದ್ರೆ ಟೇಸ್ಟ್ ಕೊಡ್ಬೇಕು. ಕ್ವಾಂಟಿಟಿ, ಟೇಸ್ಟ್, ಇನ್ನೊಂದು ಕ್ಲೀನ್ ಮೇಂಟೆನೆನ್ಸ್. 3 ಇದ್ರೆ ಕರೆಕ್ಟ್ ಆಗಿ ಟೇಸ್ಟ್, ಕ್ವಾಂಟಿಟಿ, ಕ್ವಾಲಿಟಿ, ಕ್ಲೀನ್ ಮೇಂಟೆನೆನ್ಸ್. ಜನ ಬರ್ತಾರೆ. ಇಷ್ಟ ಆಯ್ತಾ? ಮೊಸರು ಬಜ್ಜಿ ಏನೋ ಹೇಳ್ತಾ ಇದ್ದಲ್ಲ ನಮ್ ಸೈಡ್, ಮೊಸರು ಬಜ್ಜಿ ಅದೇನೋ. ಇದೇ ತರನೇನಾ ಈ ಸೈಡ್? ವಟಾಣಿ ಅಂದ್ರೆ ಅದೇ ಎಂತ ನಿಮ್ ಕಡೆ? ಬಟಾಣಿ ಅಂತೀವಿ ನಾವು. ಗ್ರೀನ್ ಪೀಸ್ ಬಟಾಣಿ ಅಂತೀವಿ. ನಿಮ್ ಕಡೆ ವಟಾಣಿ ಅಂತಾರ? ಒಂದೊಂದ್ ಕಡೆ ಒಂದೊಂದ್ ತರ ಹಾಕ್ತಾರಲ್ಲ. ಕೆಲವ್ರು ಹಾಕ್ತಾರೆ. ಈಗ ಇನ್ನೇನ್ ಹಸಿದು ಸ್ಟಾರ್ಟ್ ಆಯ್ತು. ಜಬಲ್ಪುರ್ ಇಂದ ಬರೋದು 28 ಅವರ್ ಟೈಮಿಂಗ್ ಕೊಡ್ತಾರ ಮರ. ಜಬಲ್ಪುರ್ ಇಂದ ಇನ್ನ ಹಸಿ ಬಟಾಣಿ ಸ್ಟಾರ್ಟ್ ಆಯ್ತು. ಚಳಿಗಾಲ ನವೆಂಬರ್ ಬಂತು ಅಂದ್ರೆ ಬಟಾಣಿ ಸ್ಟಾರ್ಟ್ ಆಗುತ್ತೆ. ನಮ್ ಕಡೆ ರಾತ್ರಿ ನೆನ್ಸಿಟ್ಟೆ ಬೆಳಗ್ಗೆ. ಹೌದೌದು, ರಾತ್ರಿ ಟೇಸ್ಟ್ ಮತ್ತು ಒಳ್ಳೆ ಇರುತ್ತೆ. ಅದೇ ಗ್ರೀನ್ ಪೀಸ್ ಅದು ಆಗುತ್ತೆ. ಕಾಳು ಮಾಡ್ತಾರೆ. ನಾವೇ ಇಷ್ಟು ಬೇಜಾನ್ ಲೋಡ್ ತುಂಬ್ಕೊಂಡ್ ಬಂದಿದ್ದೀನಿ ನಾನು ಮಹೋಬಾದಿಂದ. ಬರೀ ಅದೇ ಮಹೋಬಾದಾಗ ಮಿಲ್ಗಳು ಇರೋದು.
ಈ ಕಡೆ ನಮ್ ರೈಸ್ ಮಿಲ್ ಹೆಂಗಿದಾವೆ ಮಹಾಬಾದಲ್ಲಿ ಆತರ ಬಟಾಣಿ ಅಂದ್ರೆ ಗ್ರೀನ್ ಪೀಸ್ ಮಟರ್ ಅಂತಾರ ಹಿಂದಿನಾಗೆ, ಅದು ಅಲ್ಲೇ ಜಾಸ್ತಿ. ಇನ್ ಜಬ್ಬಲ್ಪುರ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬೆಂಗಳೂರಿಗೆ 28 ಅವರ್ ಕೊಡ್ತಾರೆ. 1300 ಕಿಲೋಮೀಟರ್ ಹತ್ರ ಆಗುತ್ತೆ ಮರೆ. ಟೈಮಿಂಗ್ ಅದು ಲೇಟ್ ಆದ್ರೆ ಬಾಡಿಗೆ ಕಟ್ ಮಾಡ್ತಾರೆ, ಬೇಗ ಬಂದ್ರೆ 8,000 ಬಕ್ಷೀಸ್ ಕೊಡ್ತಾರೆ ಡ್ರೈವರ್ಗೆ. ಇನಾಮ್ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ. ಟೈಮಿಂಗ್ ಒಳಗಡೆ ಬಂದು ಸೇಲ್ ಆದ್ರೆ ಒಳ್ಳೆ ರೇಟ್ ಸಿಗುತ್ತಲ್ಲ, ಅದಕ್ಕೋಸ್ಕರನೇ ಚಿಕ್ಕಬಳ್ಳಾಪುರ ಕಡೆಯವರು ಎಲ್ಲೆಲ್ಲಿಂದಾನೆ MT ಬಂದು ತುಂಬ್ತಾರೆ. ಸುಮಾರು ಜನ ಡ್ರೈವರ್ಗಳು ನೋಡಿದೀನಿ ನಾನು. ನನ್ ಜೊತೆ ರೇಣುಕೋಟ್ ಬಂದಿರೋರು ಬಡಾಣಿಗೋಸ್ಕರ ರೇಣುಕೋಟಿಂದ MT ಬಂದಿದ್ದಾರೆ ಇದು ಜಬಲ್ಪುರ್ ಗಂಟ. ಸುಮಾರು ಜನ 8,000 ಬಕ್ಷಿಸ್ ಸಿಗುತ್ತೆ ಅಂತಾರೆ. ಅಂದ್ರೆ ಅಷ್ಟೇ ಜೀವದ ಮೇಲೆ ಆಸೆ ಬಿಟ್ಟು ಹೊಡಿಬೇಕು ಗುರು. ಅದೇ ಊಟ ಮಾಡಕ್ಕೂ ಟೈಮ್ ಇರಲ್ಲ, ಎಲ್ಲ ಫೋನಲ್ಲೇ ಕಾಂಟ್ಯಾಕ್ಟ್. ಬಂದು ಇಲ್ಲಿ ರೈಟ್ ಪುಡುವ ಇದ್ರಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡಿರ್ತಾರೆ, ಫೋನ್ ಮಾಡಿ ಹೇಳಿರ್ತಾರೆ ಪಾರ್ಸಲ್ಗೆ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಫೋನ್ ನಂಬರ್ಗಳು ಇಟ್ಕೊಂಡು ಅವ್ರು ಹೋಟ್ಲರ್ ಪಾರ್ಸಲ್ ಡಿವೈಡರ್ ಅಲ್ಲಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ರೈಟ್ ಸೈಡ್ಗೆ. ಹಂಗೆ ಇಸ್ಕೊಂಡು ಹಂಗೆ ರೈಟ್ ದುಡ್ಡು ಕೊಟ್ಟು ರಿಸರ್ಚ್ ಮಾಡಕ್ಕೂ ಟೈಮ್ ಸಿಗಲ್ಲ. ಆ ತರ ಟೈಮಿಂಗ್, ಆ ತರ ಬೇಡ ಮರ, ಆ ತರ ಸವಾಸ. ನಮ್ಗೆ ಟೈಮಿಂಗ್ ಲೋಡ್ ಸವಾಸನೇ ಬೇಡ. ಊಟ ಮಾಡಕ್ಕಾಗಲ್ಲ, ನಿದ್ದೆನೂ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅದ್ರಲ್ಲಿ ಒಂದ್ ಚೂರ್ ಹೆಚ್ಚು ಕಡಿಮೆ ಆದ್ರೆ ನಮ್ ಲೈಫ್ ಬರ್ಬಾತ್ ಆಗೋಗ್ಬಿಡ್ತತೆ. ಅದಕ್ಕೆ ನಾನ್ ಟೈಮಿಂಗ್ ಮಾಲ್ ಜಾಸ್ತಿ ತುಂಬಲ್ಲ. ಆರಾಮ್ ಟೈಮಿಂಗ್ ಇರೋವೇ ತುಂಬದ್ ನಾನ್ ಜಾಸ್ತಿ. ಸರ್ವಿಸ್ ರೋಡ್ ರೆಡಿ ಮಾಡ್ಬಿಟ್ಟು ಮೇನ್ ರೋಡ್ ಕಿತ್ತಾಕ್ಬೇಕು. ಅದ್ ಬಿಟ್ಬಿಟ್ಟು ಸರ್ವಿಸ್ ರೋಡ್ ಏನ್ ಹಂಗೆ ಬಿಟ್ಬಿಟ್ಟು ಹೆಂಗೈತೋ ಹಂಗೆ ಬಿಟ್ಬಿಟ್ಟು ರೋಡ್ ಎಲ್ಲ ಕಿತ್ತಾಕೊಂಡು ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಶಿರೆಯಿಂದ ಟಿಫನ್ ಮಾಡ್ಕೊಂಡ್ ಬಿಟ್ಟವ್ರು ತುಮಕೂರು ಕ್ಯಾಸಂದ್ರ ಟೋಲ್ ಪಾಸ್ ಮಾಡಿ ಮಂಚಕಲ್ ಕುಪ್ಪೆ ಹತ್ರ ಬಂದ್ಬಿಟ್ಟು ಸೈಡ್ಗೆ ಹಾಕಿ ಟೈರ್ ಹೀಟ್ ಆಗಿದಾವ ಅಂತ ಚೆಕ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದ್ 5 ನಿಮಿಷ ಕೋಲ್ಡ್ ಆಗ್ಲಿ ಟೈರು ಅಂತ ಹೇಳಿ ನಿಲ್ಸಿದ್ರೆ ಮಲಗ್ಬಿಟ್ಟಿದೀನಿ. ಹಂಗೆ ನಿದ್ದೆ ಬಂದ್ಬಿಟ್ಟಿದೆ. 1:15 ಎದ್ದು ಅಲ್ಲಿಂದ ಬಂದ್ವಿ. ಇವಾಗೆಲ್ಲಪ್ಪ ಇದ್ದೀವಿ ಅಂದ್ರೆ ಮಾದಾವರದಲ್ಲಿ ಇದೀವಿ, ನೈಸ್ ರೋಡ್ ಹತ್ರ ಜೈನ್ ಆಗ ಹತ್ರ. ಊಟ ಮಾಡ್ಕೊಂಡ್ ಬರೋಣ ಬನ್ನಿ. ಇವತ್ತಿನ ಊಟ ಬಂದು ಚಿಕನ್ ರೈಸ್. ಹೆಂಗಿದೆ ಗೊತ್ತಾ? ಈಗ ಊಟ ಮಾಡಿ ಈಗ ನೈಸ್ ರೋಡಿಗೆ ಎಂಟ್ರಿ ಆದಿತ್ತು. ಈಗ ಈ ರೋಡಿಗೆ ಹೋದ್ರೆ ಇದು ನೈಸ್ ರೋಡಿಗೆ ಹೋಗ್ತು. ಅಲ್ಲಿ ಎಕ್ಸಿಟ್ ಆಗ್ತೀವಲ್ಲ, ಇಲ್ಲೇ ಬೈಕಿಗೂ ಟೋಲ್ ತಗಂತಾರ. ಹೌದು ಮಾರಾಯ, ನೈಸ್ ರೋಡ್ ಬೈಕ್ ಏನ್ಕೊ ಬಿಡಲ್ಲ ಎಲ್ಲ. ನಾ ಇದೇ ಫಸ್ಟ್ ಕಾದಿದ್ದು ಬೈಕಿಗೆ ಟೋಲ್ ತಗೊಂಬೋದು. ಹೌದಾ? ಬೇರೆ ಟೋಲ್ಗಳಲ್ಲಿ ತಗೊಳಲ್ಲ, ಪ್ರೈವೇಟ್ ಅಲ್ವಾ, ಅದಕ್ಕೆ ಬೈಕಿಗೂ ತಗೊಂತಾರೆ. ನೈಸ್ ರೋಡ್ ಬೈಕಿಗೂ ತಗೊಂತಾರೆ. ಒಂದು ಟ್ರಾಫಿಕ್ ಅಂದ್ರೆ ಸುಮಾರು ಅದು ಎತ್ಕೊಂಡು ಸುಮಾರು ಹೊತ್ತಾಯ್ತು, ಆದ್ರೂ ಟ್ರಾಫಿಕ್ ಕ್ಲಿಯರ್ ಆದಿಲ್ಲ. ಸಾಯಂಕಾಲ 6:45ಗೆ ಹತ್ತಿ ಬೆಲೆಗೆ ಬಂದ್ವಿ. ಹತ್ತಿ ಬೆಲೆಗೆ ಬಂದ್ಬಿಟ್ಟು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಗೌತಮ್ ಅಗರಬತ್ತಿ ಅಂಟಿಸ್ತಾ ಇದ್ದಾನೆ. ಅಂಟಿಸು ತಮ್ಮ ಅಗರಬತ್ತಿನ. ಟೀ ಕುಡಿತೀಯಾ? ಬೇಡವಾ? ಟೀ ಕುಡಿಯಲ್ಲ ಜಾಸ್ತಿ ನೀನು? ಕುಡಿಯೋದೇ ಇಲ್ಲ. ನಾನು ಜಾಸ್ತಿ ಕುಡಿಯಲ್ಲ. ಏನಂದ್ರೆ ಮನೇಲಿದ್ರೆ ನಿದ್ರೆ ಕಂಟ್ರೋಲ್ಗೋಸ್ಕರ ಅಷ್ಟೇ. ಡ್ಯೂಟಿಗೆ ಬಂದ್ರೆ ನೈಟ್ ನಿದ್ರೆ ಜಾಸ್ತಿ ಅಲ್ಲ, ಓಡಿಸಿ ಒಬ್ಬನೇ ಸುಸ್ತಾಗುತ್ತಲ್ಲ, ಹಂಗಾಗಿ ಸ್ವಲ್ಪ ನಿದ್ರೆ ಕಂಟ್ರೋಲ್ಗೆ ಟೀ ಕುಡಿಯೋದು. ಇಲ್ಲ ಅಂದ್ರೆ ನಾನು ಮನೇಲಿದ್ರೆ ನಾನು ಟೀ ಕುಡಿಯಲ್ಲ. ಪಿತ್ತ ಜಾಸ್ತಿ, ಅದು ಎತ್ತಾಗ್ಬಿಡುತ್ತೆ ಎಲ್ಲ. ಒಂದೊಂದ್ಸತಿ ವಾಮಿಟ್ ಜಾಸ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಸರಿ ಹೊರಡೋಣ, ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋಣ. ಇದೇ ಲಾಸ್ಟ್ ಹತ್ತಿ ಬೆಲೆ ನಮ್ದು ಕರ್ನಾಟಕ. ಇಲ್ಲಿ ಮುಂದೆ ರೈಟ್ ಆರ್ಚ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ತಮಿಳ್ನಾಡು. ಇಲ್ಲಿಂದ ಇಲ್ಲಿಗೆ ನಮ್ದು ಕರ್ನಾಟಕ, ಇಲ್ಲಿಗೆ ಲಾಸ್ಟ್ ನಮ್ ಕರ್ನಾಟಕ. ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗ್ತಾ. ವಂದನೆಗಳು. ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್. RTO ಬಾರ್ಡರ್ ನೋಡು. ಮೊನ್ನೆ ಇಲ್ಲಿ ಆಟ ಹಾಕದಲ್ಲ. ಹೌದೌದು.
ನನ್ನ ಕೆಳಗೆ ಇಳಿಸ್ಕೊಂಡಿರೈತ ಬಾಬಾ ಅಂತ ಹೇಳಿ. ಜಾಮ್ ಕಾಣಿ ಒಂದು 1 ಕಿಲೋಮೀಟರ್ ಇಂದ ನಾವು ಬದಿಗೆ ನೋಡ್ತಾ ಇದ್ದ, ಇನ್ನೂ ಜಾಮ್ ಹಂಗೆ ಇತ್ತು. ಇನ್ನೆಷ್ಟು ದೂರ ಅಂತ ನಮ್ಗೆ ಗೊತ್ತಿಲ್ಲ. ಒಂದಿಷ್ಟು ದೂರ ಇರ್ಬೋದಾ ಅಲ್ಲಿ ಹಿಂದಗಡೆ ಫ್ಲೈಓವರ್ ಬ್ರಿಡ್ಜ್ ಕೆಲಸ ನಡೀತಾ ಇತ್ತಲ್ಲ, ಕಮ್ಮಿ ಅಂದ್ರು 4-5 ಕಿಲೋಮೀಟರ್ ಆಗೈತೆ. ಇನ್ನ ಹಿಂದೆ ಎಷ್ಟು ದೂರ ಆಗೈತಪ್ಪ? 4 ಕಿಲೋಮೀಟರ್ ಅಂತ 100% ಐತೆ. ನಾವ್ ಎಲ್ಲಿಂದ ಬರ್ತಾ ಇದ್ದೀವಿ ಅಲ್ಲಿಂದನೂ ಜಾಮ್ ನೋಡು. ಎಷ್ಟೊತ್ತು ಪಾಸ್ ಆಗೋದಕ್ಕೆ ಯಪ್ಪ. ಮತ್ತೆ ಗಾಡಿ ಬರ್ತಾ ಇತ್ತ, ಗಾಡಿ ಮತ್ತೆ ಬರ್ತಾ ಇತ್ತ. ಹೌದು ಫ್ಲೈಓವರ್ ಬ್ರಿಡ್ಜ್ ಕೆಲಸ ನಡೀತಾ ಇತ್ತಲ್ಲ, ಅದರಿಂದ ಆ ಸೆಂಟರ್ ಅಲ್ಲಿ ಯಾವ್ದಾದ್ರು ರಿಪೇರಿ ಆಗಿ ನಿಂತ್ಕೊಂಡಿದ್ರೆ ಗಾಡಿ ಮುಗೀತು ಕತೆ. ಈ ಸೈಡ್ ಎಷ್ಟು ಕ್ಲಿಯರ್ ಇತ್ತ ರೋಡ್? ನಮ್ ಸೈಡ್ ಜಾಮ್ ಇಲ್ಲ, ಕ್ಲಿಯರ್ ಐತೆ. ಅಪರೂಪಕ್ಕೆ ಒಂದ್ ಗಾಡಿ ಬರುತ್ತೆ. ಇವತ್ತು ಭಾನುವಾರ ಅಲ್ಲ, ಅದರಿಂದ ಎಲ್ಲ ಊರ್ಗ್ ಹೋಗಿರೋರೆಲ್ಲ ಬೆಂಗಳೂರಿಗೆ ಬರ್ತಾ ಇದಾರೆ ಗೊತ್ತಮ್ಮ. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್. ಗಾಡಿಗಳೇ ಜಾಸ್ತಿ ಅಲ್ಲ, ಕಾರುಗಳೇ, ಬರೀ ಕಾರುಗಳೇ ನೋಡ. ಜಾಸ್ತಿ ಕಾರೇ ಕಾಣ್ತಿದ್ದೆ. ಸಂಡೆ ಅಲ್ವಾ, ಇಷ್ಟೊಂದು ಜಾಮ್, ಗಾಡಿಗಳು ಜಾಸ್ತಿ ಸಿಕ್ಕಾಪಟ್ಟೆ. ಊರಿಗೆ ಹೋಗಿರೋರೆಲ್ಲ ಇವಾಗ ಬೆಂಗಳೂರಿಗೆ ಬರ್ತಾ ಇದಾರೆ ಕೆಲ್ಸಕ್ಕೆ. ಶನಿವಾರ ಹೋಗ್ಬಿಡ್ತಾರೆ, ಭಾನುವಾರ ಬರ್ತಾರಲ್ಲ ಸೋಮವಾರ ಕೆಲ್ಸಕ್ಕೆ ಹೋಗಕ್ಕೆ. ಅದರಿಂದ ಸರಿ ಆ ಸ್ಟಾಪ್ ಬಂದ್ವಲ್ಲ, ಸಿಂಗಲ್ ಸ್ಟ್ರೆಚ್ ಹತ್ತಿ ಬೆಲೆಯಿಂದ ಡೌನ್ ಜಾಸ್ತಿ ಅಲ್ವಾ, ಬ್ರೇಕ್ ಅಪ್ಲೈ ಆಗುತ್ತಲ್ಲ, ಬ್ರೇಕ್ ಲೈನರ್ ಹಂಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇದಾವೆ. ನಮ್ದೇ ಅಲ್ಲ, ಎಲ್ಲಾ ಗಾಡಿಗೂ ಬರ್ತಾವ, ನಮ್ದೇ ಅಲ್ಲ. ಬ್ರೇಕ್ ಯೂಸ್ ಮಾಡ್ತೀವಲ್ಲ ಡೌನ್ ಜಾಸ್ತಿ. ಮುಂದೆ ಎಲ್ಲ ನಾವು ಒಂದು 10 ನಿಮಿಷ ನಿಲ್ಸೋಣ, ಕೋಲ್ಡ್ ಆಗ್ಲಿ. ನಮ್ ಗಾಡಿದಂತಲ್ಲ, ಎಲ್ಲಾ ಗಾಡಿದು ಬರ್ತದೆ. ಬ್ರೇಕ್ ಅಪ್ಲೈ ಆಗುತ್ತಲ್ಲ ಜಾಸ್ತಿ. ನಾವಿವಾಗ ತೊಪ್ಪೂರ್ ಘಾಟ್ ಕೆಳಗಡೆ ಇದ್ದೀವಿ. ಇಲ್ಲಿಂದ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಯೂಟರ್ನ್ ತಗೊಂಡು ಬಂದು ಎಲ್ಲಪ್ಪ ಮೇಟೂರ್ ಹೋಗ್ಬಿಟ್ಟು, ಮೇಟೂರಿಂದ ಭವಾನಿ ಹೋಗಿ, ಭವಾನಿಯಿಂದ ಪೆರಂದೊರೆ ಹೋಗ್ಬೇಕು. ಹೊರಡೋಣ ಇಲ್ಲಿಂದ. ಟೈಮ್ ಎಷ್ಟಾಯ್ತಪ್ಪ? 11:41 ಆಯ್ತು. 11 ಗಂಟೆಗೆ ಬಂದವರು. ಇನ್ನು 120 ಕಿಲೋಮೀಟರ್ ಹೋಗ್ಬೇಕು ನಾವು. ಹೊರಡೋಣ. ತೊಪ್ಪೂರಿಂದ ನಾನ್ ಸ್ಟಾಪ್ ಬಿಟ್ಟವರು 3:15 ಕಂಪ್ನಿ ರೀಚ್ ಆಗಿದ್ವಿ. ಕೃಷಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಹೋಗಿ ಬಿಲ್ ಕೊಟ್ಟೆ. ಬಿಲ್ ಕೊಟ್ಟ ತಕ್ಷಣ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಫಸ್ಟ್ ಲೆಫ್ಟ್ ತಗೊಂಡು E3 ಅಂತ ಹೇಳಿ ಕಂಪ್ನಿದು ಪಾರ್ಕಿಂಗ್ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಪಾರ್ಕಿಂಗ್ ಹೋಗ್ಬೇಕೀಗ. ಪಾರ್ಕಿಂಗ್ ಒಳಗಡೆ ಬಂದಿದ್ದೀನಿ. ಇದು ಕಂಪ್ನಿ ಪಾರ್ಕಿಂಗ್ ಅಂತೆ, E3 ಪಾರ್ಕಿಂಗ್ ಅಂತ. ಪಾರ್ಕಿಂಗ್ ಅವಸ್ಥೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತೋರಿಸ್ತೀನಿ. ಕತ್ಲಲ್ಲ ಅಷ್ಟೇನು ಕಾಣಲ್ಲ ಸರಿಯಾಗಿ. ಹೆಂಗಿದೆ ನೋಡಿ ಪಾರ್ಕಿಂಗ್ ಅವಸ್ಥೆ. ಏನಂದ್ರೆ ಗಾಡಿ ಊತಾಕೊಳ್ಳಲ್ಲ, ಸಿಕ್ಕಾಕೊಳ್ಳಲ್ಲ. ಹೆಂಗಿದೆ ನೋಡಿ ಅವಸ್ಥೆ. ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.